ಬಾಗೇಪಲ್ಲಿ ತಾಲೂಕಿನ ಜಿ ಮದ್ದೇಪಲ್ಲಿಯ ಕಸ್ತೂರ್ಬಾ ಬಾಲಕಿಯರ ಶಾಲೆ ಮತ್ತು ವಸತಿ ಗೃಹ ನಿರ್ಮಾಣಕ್ಕೆ ಇಂದು ಶಿಲಾನ್ಯಾಸ ನೆರವೇರಿದೆ. 1,08,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುವ ಈ ಕಟ್ಟಡಕ್ಕೆ ಜನಪ್ರಿಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿಯವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಶಾಲಾ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆದು ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಭವಿಷ್ಯವಾಣಿಗಳು ಆಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಮಾಡಕ್ಕೆ ನಾನು ಇವತ್ತು ಪೇಂಟಿಂಗ್ ಮಾಡಕ್ಕೆ ಎಲ್ಲಕ್ಕೂ 1,08,00,000 ರೂಪಾಯಿ ಹಾಕಿದ್ದೀನಿ. ಇನ್ನ ಬೇಕಂದ್ರೆ ಮೇಡಮ್ ಅವ್ರು ನಾನು ತಿಳಿಸ್ಲಿ ಸರ್, ಇನ್ನ ಇಂಥ ಪ್ರಾಬ್ಲಮ್ ಇದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಮಾಡಿಕೊಡೋದು ನನ್ನ ಜವಾಬ್ದಾರಿ. ನನಗೆ ನಿಮ್ಮಿಂದ ಬೇಕಾಗಿರೋದು ಒಳ್ಳೆ ಗುಣ, ಮೊದಲು ಒಳ್ಳೆ ಶಿಕ್ಷಣ, ನಿಮ್ಮನ್ನು ಕೇಳೋದು. ಒಳ್ಳೆ ಗುಣ ಅಂದರೆ ತಾಯಿ ತಂದೆಯನ್ನು ಪ್ರೀತಿ ಮಾಡೋದು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಕ್ಕೆ ಒಳ್ಳೆ ಶಿಕ್ಷಣ ಪಡೆಯೋದು, ಮತ್ತೆ ನೀವು ಈ ಭಾಗದಿಂದ ಹೋಗಿ ಎಲ್ಲಾದ್ರೂ ಒಂದು ಅಧಿಕಾರಿ ಆಗಿದ್ದಾಗ ಈ ಒಂದು ಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋದು, ಇಷ್ಟು ನಿಮ್ಮ ಕರ್ತವ್ಯ. ಇದಕ್ಕೆ ನಿಮಗೆ ಇನ್ನಷ್ಟು ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಗೆ ಸಹಾಯ ಮಾಡ್ತೀನಿ. ಒಬ್ಬ ಅಣ್ಣನಾಗಿ ನೀವು ಎನಿ ಟೈಮ್ ಏನೇ ಪ್ರಾಬ್ಲಮ್ ಇದ್ರೂ ನನಗೆ ನೀವು ಫೋನ್ ಮಾಡ್ಬೋದು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ, ಈ ಕಡೆ ಬಂದಾಗಲೆಲ್ಲ ಹಾಸ್ಪಿಟ್ಲಿಗೆ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಸಂಕಲೂರಲ್ಲಿ ಅವ್ರಿಗೆ ನಿಮಗೆ ನೀವು ಯಾರಿಗೂ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಕೆಲವರು ಯಾರೋ ಬರೋದು, ನಿಮ್ಮನ್ನು ಎದುರಿಸೋದು, ನಿಮ್ಮನ್ನು ಏನು ಟಚ್ ಮಾಡೋಕ್ಕೆ ಕೂಡ ಆಗಲ್ಲ. ಏನಂದರೆ ನಮ್ಮಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಟಚ್ಚಲ್ಲಿರಿ ನೀವು ಅಷ್ಟೇ. ನೀವು ಯಾವ ಕಾರಣಕ್ಕೆ ಯಾರು ಏನು ಮಾಡ್ತಾರೋ ನಮ್ಮನ್ನು ಅವ್ರು ಯಾವನ ಬೆದರಿಸ್ದ ಅಯ್ಯೋ ಅನ್ಕೊಳ್ಳೇಬೇಡ್ರಿ. ಒಂದು ಫೋನ್ ಮಾಡಿ ನಾವು ಬರಲಿಲ್ಲ ಅಂದರೆ ನಮ್ಮ ಜವಾಬ್ದಾರಿ. ಯಾವುದೇ ಕಾರಣಕ್ಕೆ ಯಾರೋ ಬಲವಂತ ಮಾಡ್ದ, ಇನ್ನೊಂದು ಮಾಡ್ದ ಅಂತೆಲ್ಲ, ಎಲ್ಲೋ ಬಾಮ್ಮ ಅಂತ ಅಲ್ಲೇ ನಾನು ಬಟ್ಟೆ ಕೊಡಿಸ್ತೀನಿ ಅಂತಲೋ, ಇಲ್ಲೊಂದು ಸ್ವೀಟ್ ಕೊಡಿಸ್ತೀನಿ ಅಂತ ಹೇಳೋದು, ಇನ್ನೊಂದೆಲ್ಲ ಪಿಕ್ಚರ್ಗೆ ಹೋಗ್ತೀನಿ ಅಂತ ದಯವಿಟ್ಟು ಮಾಡಬೇಡ್ರಿ. ಯಾಕಂದರೆ ಈಗ ನಿಮ್ಮ ವಯಸ್ಸು ಹೆಂಗಿದೆ ಅಂದರೆ ನೀವು ಕೆಟ್ಟದ್ದು ಮಾಡ್ಬೋದು, ಒಳ್ಳೆಯದು ಮಾಡ್ಬೋದು. ಒಳ್ಳೆ ಕಡೆ ಇದ್ದರೆ ಈಗ ನಾನು ಭಗವಂತನಿಂದ ಒಳ್ಳೆ ಕಡೆ ಹೋದಕ್ಕೆ ಈ ಸ್ಥಾನದಲ್ಲಿದ್ದೀನಿ. ನಾನು ಎಲ್ಲ ಈಗ ಹಸುಗಳು ಮೇಯಿಸ್ಕೊಳ್ಬೇಕಾಯ್ತು. ನಾನು ಆವತ್ತು ನಮ್ಮ ತಂದೆ ತಾಯಿ ಪಡ್ದ ಕಷ್ಟ ನೋಡಿ ನಾನು ಒಳ್ಳೇದಲ್ಲಿ ಭಗವಂತ ನನಗೆ ಈ ಸ್ಥಿತಿ ಕೊಟ್ಟಿದ್ದೆ. ನೀವು ನನ್ನಂತೆ ಆಗಬೇಕು ನನ್ನ ಆಸೆ ಅಷ್ಟೇ, ಇನ್ನೇನಿದೆ. ಒಳ್ಳೆ ಶಿಕ್ಷಣ ಪಡಿಬೇಕು ಅಂತ ನನ್ನ ಹಂಬಲ. ಅದಕ್ಕೋಸ್ಕರ ಇನ್ನೇನು ಸಮಸ್ಯೆ, ಒಂದು ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಮ್ಮ, ಊಟ ಚೆನ್ನಾಗಿದೆ. ಇನ್ನೇನು ಸಮಸ್ಯೆ ಇದೆ? ಯಾರೋ ಒಬ್ಬರೇ ಇಬ್ರು ಹೇಳಿ, ನಿಮ್ಗೇನು ಸಮಸ್ಯೆ ಇದೆಯಲ್ಲ ಇದ್ರೆ ಹೇಳಿ, ತೊಂದರೆ ಇಲ್ಲ. ಏನಾದ್ರು ಹೇಳಬೇಕು ಅಲ್ಲ, ಒಂದು ವರ್ಷ ಬರ್ತೀರಾ, ಆ ಕಡೆ ಹೋದ್ರೆ ಎಲ್ಲರೂ ಕಾಣಿಸ್ತೀರಾ. ನಾನು ಇಲ್ಲಿಗೆ ಬಂದಾಗ ಯಾವುದೋ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿತ್ತು. ನಾನು ಬಂದೆ ಅವತ್ತು, ನಾನು ತಹಸೀಲ್ದಾರ್ ಎಲ್ಲರೂ ಬಂದ್ವಿ. ಆವತ್ತಿಲ್ಲಿ ನಾನು ಬಂದಾಗ ಕೆಲವು ಪ್ರಾಬ್ಲಮ್ಸ್ ಇತ್ತು. ರೂಮ್ಸ್ ಎಲ್ಲ ಸರಿಯಾಗಿ ನೀಟಾಗಿರಲಿಲ್ಲ, ಶೂ ಎಲ್ಲೆಂದಲ್ಲೇ ಬಿಸಾಕಿದ್ರಿ, ಬಟ್ಟೆ ಎಲ್ಲೆಂದಲ್ಲೇ ಬಿಸಾಕಿದ್ರಿ. ಅದಕ್ಕೆಲ್ಲ ಒಂದು ಅನುದಾನ ತಂದು ಎಲ್ಲ ರೆಡಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಆವತ್ತೇ ಮೈಂಡ್ ಸೆಟ್ ಆಗ್ತದೆ. ಮತ್ತು ನಾನು 1,08,00,000 ರೂಪಾಯಿ ಏನು ನಿಮ್ದೆಲ್ಲ ನೀಟಾಗಿ